ಸಾಲು ಸಾಲು ಸರ್ಕಾರಿ ರಜೆಗಳ ಎಫೆಕ್ಟೋ ಅಥವಾ ಜನರ ಮದ್ಯದ ದಾಸ್ಯವೋ ಗೊತ್ತಿಲ್ಲ. ರಾಜ್ಯದೆಲ್ಲೆಡೆ ಬಿಯರ್ ಹಾಗೂ ದೇಶೀಯ ಮದ್ಯದ ಮಾರಾಟ ಭರ್ಜರಿಯಾಗಿ ನಡೆದಿದೆ. ಗುಂಡು ಪ್ರಿಯರು ಸ್ಪರ್ಧೆಗೆ ಇಳಿದವರಂತೆ ಕಿಕ್ ಏರಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಾಮಾನ್ಯ ದಿನಗಳಲ್ಲಿ ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ದಿನಕ್ಕೆ 65 ರಿಂದ 70 ಕೋಟಿ ರೂಪಾಯಿ ಆದಾಯ ಬರುತ್ತದೆ. ಆದರೆ ಡಿಸೆಂಬರ್ 23 ರಿಂದ 31ರವರೆಗೆ ನಡೆದಿರುವಂತಹ ಮದ್ಯ ವಹಿವಾಟು ಇಲಾಖೆಯು ಹಿಂದಿನ ಎಲ್ಲಾ ದಾಖಲೆಗಳನ್ನು ಒಡಿಸ್ ಮಾಡಿದೆ. ಅಬಕಾರಿ ಇಲಾಖೆಯ ನಿಗದಿತ ಗುರಿಗಿಂತಲೂ ಹೆಚ್ಚು ಮದ್ಯ ಮಾರಾಟವಾಗಿದ್ದು, ಇಲಾಖೆ ಬೊಕ್ಕಸಕ್ಕೆ ಕಳೆದ 9 ದಿನಗಳಲ್ಲಿ ಬರೋಬ್ಬರಿ 774 ಕೋಟಿ ರೂಪಾಯಿ ಆದಾಯ ಬಂದಿದೆ. ಹಬ್ಬದ ಋತು ಆರಂಭವಾಗುವುದಕ್ಕೂ ಮುನ್ನ 15 ರಿಂದ 20ರವರೆಗೆ ಇದ್ದಂಥ ತೆಂಗಿನಕಾಯಿ ದರ ಈಗ ಕೆಲವು ಕಡೆ 50 ರೂಪಾಯಿ ದಾಟಿದೆ. ರಾಜ್ಯದ ಬಹುತೇಕ ಮಾರುಕಟ್ಟೆಗಳಲ್ಲಿ 40 ರೂಪಾಯಿಗಿಂತ ಕಡಿಮೆ ದರಕ್ಕೆ ತೆಂಗಿನಕಾಯಿ ಸಿಗ್ತಾ ಇಲ್ಲ. ದಲ್ಲಾಳಿಗಳು, ವ್ಯಾಪಾರಿಗಳು ರೈತರ ತೋಟಗಳಿಗೆ ದಾಗುಂಡಿ ಇಟ್ಟು ತೋಟದಲ್ಲಿ ತೆಂಗಿನಕಾಯಿಗಳನ್ನ ಖರೀದಿಸ್ತಾ ಇದ್ದಾರೆ. ಕಾಯಿ ಕೀಳುವುದರಿಂದ ಹಿಡಿದು ಸುಲಿಯುವುದು, ಸಾಗಣೆ ವೆಚ್ಚ ಎಲ್ಲವೂ ದುಬಾರಿಯಾದ ಕಾರಣ ರೈತರು ಸಹ ತೋಟಗಳಲ್ಲೇ ಕಾಯಿಗಳನ್ನು ಮಾರಾಟ ಮಾಡ್ತಾ ಇದ್ದು, ಇದರಿಂದ ನೇರ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನಿಂದ ಹಾಸನ, ಮಂಗಳೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯಕ್ಕೆ ಪ್ರತಿನಿತ್ಯ 40,000 ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. 2015ರ ಆಗಸ್ಟ್ನಲ್ಲಿ ಪ್ರಾರಂಭವಾದ 700 ಕೋಟಿ ರೂಪಾಯಿ ವೆಚ್ಚದ ಹಾಸನ ಸಕಲೇಶಪುರ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಇನ್ನು ಶೇಕಡ 60% ಮಾತ್ರ ಬಾಕಿ ಇದೆ. ಕಾಮಗಾರಿ ವೇಗ ನೋಡಿದರೆ ಸದ್ಯಕ್ಕೆ ಪೂರ್ಣಗೊಳ್ಳುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯೋ ಗುತ್ತಿಗೆ ಕಂಪನಿಯ ನಿರ್ಲಕ್ಷ್ಯತನವೋ ಇದಕ್ಕೆ ಕಾರಣ ಗೊತ್ತಾಗ್ತಾ ಇಲ್ಲ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಪ್ರಯಾಣಿಸುವ ನೂರಾರು ಪ್ರವಾಸಿಗರನ್ನ ದೂರದ ನಂದಳಿಕೆ ಗ್ರಾಮ ತಲುಪಿಸ್ತಾ ಇರುವಂತಹ ವಿದ್ಯಮಾನ ನಡೆದಿದೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಕೊಲ್ಲೂರು ಪ್ರಯಾಣಿಸುವವರು ನಂದಳಿಕೆ ತಲುಪ್ತಾ ಇದ್ದಾರೆ. ನಂದಳಿಕೆಯನ್ನು ತಲುಪಿದ ನಂತರ ಹತಾಶೆಗೊಂಡು ಮತ್ತೆ ನೂರಾರು ಕಿಲೋಮೀಟರ್ ದೂರದ ಕೊಲ್ಲೂರಿಗೆ ಮರಳಿ ಪಯಣಿಸುವಂತಹ ದುರವಸ್ಥೆ ಸೃಷ್ಟಿಯಾಗಿದೆ. ನಂದಳಿಕೆಯಲ್ಲಿ ಮೂಕಾಂಬಿಕೆ ದೇವಿಗೆ ಅರ್ಪಿತವಾದ ಒಂದು ಸಣ್ಣ ದೇವಾಲಯವಿದೆ. ಇದನ್ನು ಗೂಗಲ್ ನಕ್ಷೆಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಅಂತ ಪಟ್ಟಿ ಮಾಡಲಾಗಿದೆ. ಪ್ರವಾಸಿಗರು ಮತ್ತು ಭಕ್ತರು ಈ ವ್ಯತ್ಯಾಸ ಅರಿಯದೆ ನಂದಳಿಕೆ ತಲುಪ್ತಾ ಇದ್ದಾರೆ.